ಈಗ ದುಡ್ಡು ಕೊಟ್ಟರು ಜಮೀರ್ ಅಹಮದ್ ಅಂತ ಹೇಳ್ತೀರಾ, 5 ಕೋಟಿ ಕೊಟ್ಟರು ಅಂತ. ನೀನು ನೋಡ್ದ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯ ಮಾತು ಬೇಡ. ಇನ್ನು ನೀನು ಪೊಲಿಟಿಕಲ್ ಅಲ್ಲಿ ಈಗ ಬರ್ತಾ ಇದ್ಯಾ. ನಾರಾಯಣ ಸ್ವಾಮಿ ಅವರೇ, ನೀವು ಮನುಷ್ಯರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ಯಾಕಂದ್ರೆ ಅಲ್ಲ, ಈಗ ನೀವು ದುಡ್ಡು ಕೊಟ್ಟರು ಅಂತ ಹೇಳಿದ್ರಲ್ಲ, ದುಡ್ಡು 5 ಕೋಟಿ ಕೊಟ್ಟರು ಅಂತ ಹೇಳಿದ್ರಲ್ಲ, ನೀವು ನೋಡಿದ್ದೀರಾ? ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿ ಅಂತ ಮಾತು ಯಾಕೆ ಆಡ್ತೀರಾ? ಇವತ್ತು ನೀವೇ ಹೇಳಿದ್ರ ಬಡವ್ರ ಮನೆ ದೇವ್ರು ಜಮೀರ್ ಅಹಮದ್ ಅಂದ್ರ, ನಿಜವಾಗೂ ರಾಜ್ಯದ ಬಡವ್ರ ಮನೆ ದೇವ್ರೇನೆ. ಯಾಕಂದ್ರೆ ಯಾವುದೇ ಜನಾಂಗ, ಯಾವುದೇ ಧರ್ಮ, ಯಾರೇ ಏನು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡಂತ ದೇವ್ರೇನೆ, ಪುಣ್ಯಾತ್ಮನೆ. ಹೌದು. ಅದ್ರಲ್ಲಿ ಮತ್ತೆ ಹೇಳಿತೇನೆ, ದುಡ್ಡು ಕೊಟ್ರು ಅಂದ್ರೆ ಪಕ್ಷದ್ರೋಹಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಮನೆ ಮಠ ಬಿಟ್ಟಿದ್ದೇನೆ, ಕೇರಳದಲ್ಲಿ 15 ದಿನ ಕ್ಯಾಂಪೇನ್ ಮಾಡಿದ್ದೇನೆ, 1 ದಿನ ಬಂದು ಇಲ್ಲಿ ಕ್ಯಾಂಪೇನ್ ಮಾಡಿ, ಆ ತರ ಪಕ್ಷದ್ರೋಹಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಬಾಗಲಕೋಟೆಯಲ್ಲಿ 2 ದಿನ ಏನ್ರಿ ಸಾಹೇಬ್ರೆ ಹೋಗ್ತಾರೆ, ಏನು 2 ದಿನ ಏನು ಇದು ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಟೈಮು ಅವರು 1 ದಿನ ಕೊಟ್ಟರು ಅಂದ್ರೆ ಅರ್ಧ ದಿನ ಅಲ್ಲಿ ಬರೋಕ್ಕೆ, ಕೇರಳದಿಂದ ಬರೋಕ್ಕೆ ಅರ್ಧ ದಿನ ಆಯ್ತು. ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ಎಲ್ಲ ಮುಖಂಡರುಗಳನ್ನು ಸೇರಿಸಿದ್ದೇನೆ, ನಾನು ನಿಮ್ಮ ಜೊತೆ ತಿರ್ಗಾ ಬೇಕಂದ್ರೆ ಬರ್ತೀನಿ ಅಂತಂದ್ರು. ಆದರೆ ಬಾಗಲಕೋಟೆಯಲ್ಲಿ 2 ದಿನ ಮಾಡಿದ್ದೇನೆ, ಅಲ್ಲಿ ಟೈಮ್ ಆಯ್ತು. ಆ ತರ ಪಕ್ಷದ್ರೋಹಿ ಕೆಲಸ ಮಾಡಿದ್ರೆ ಇವತ್ತು ಅವರೇ ಮೊದಲಾಗ್ತಿತ್ತು. ಆ ತರ ಪಕ್ಷದ್ರೋಹಿ ಎಲ್ಲ. ನೀವು ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬೇಡಿ.